ಮೋದಿ ಅವರಿಗೆ ಸ್ವಲ್ಪ ಫೋಟೋ ತೆಗೆಸ್ಕೊಳೋದು ಸ್ವಲ್ಪ ಭಾಳ ಇಷ್ಟ. ನಾನು ಹೇಳ್ದಂಗೆ ಅವ್ರು ಪ್ರಧಾನ ಮಂತ್ರಿ ಅಲ್ಲ, ಪ್ರಚಾರ ಮಂತ್ರಿ. ಆ ಅದಕ್ಕೆ ಪ್ರಚಾರ ಮಂತ್ರಿ ಅಂದ ತಕ್ಷಣ ಇವರಿಗೆಲ್ಲ ಬೆಂಕಿ ಆಗ್ಬಿಡುತ್ತೆ ಬಿ ಜೆ ಪಿ ಅವರಿಗೆ. ಜೋಶಿ ಅವರು ಹೇಳ್ತಾ ಇದ್ರು, ಏನು ಇಲ್ಲ ಕಾಂಗ್ರೆಸ್ನವರು ಬರೇ ಮಾತಾಡಲಿಕ್ಕೆ ಟೀಕೆ ಮಾಡಲಿಕ್ಕೆ ಮಾಡ್ತಾರಂತ. ಜೋಶಿ ಅವ್ರಿಗೆ ಕೇಳಲಿಕ್ಕೆ ಇಷ್ಟಪಡ್ತೀನಿ, ಹಿಂದಿನ ಮೋದಿ ಗ್ಯಾರಂಟಿಗಳ ಬಗ್ಗೆ ಫಸ್ಟ್ ಹೇಳಿ. ಅವರು ಇಷ್ಟೊಂದು ಫೋಟೋಗಳು ತೆಗೆಸ್ಕೋತಾರಲ್ಲ, ಇವತ್ತು ನೋಡಿ, ಈಗ ನಾರಿ ಶಕ್ತಿ ಅಂತ ಮೋದಿ ಕಿ ಗ್ಯಾರಂಟಿ ಫಾರ್ ನಾರಿ ಶಕ್ತಿ, 3 crore ಲಖಪತಿ ದೀದೀಸ್. ಸ್ವಸಹಾಯ ಗುಂಪುಗಳು ನಾವು ಅವ್ರು ಮಾಡ್ತೀನಿ ಅಂತ ಹೇಳಿದ್ರು. ಸ್ವಸಹಾಯ ಗುಂಪುಗಳು ಪ್ರಾರಂಭ ಯಾರು ಮಾಡಿದ್ ಕರ್ನಾಟಕದಲ್ಲಿ? ಎಸ್ ಎಂ ಕೃಷ್ಣ ಅವರು. ನಾವು ಮಾಡಿದ್ದನ್ನೇ ನಾನು ಹೇಳ್ದಂಗೆ ಅವತ್ತು 3R: ರೀನೇಮ್, ರೀಪ್ಯಾಕೇಜ್, ರೀಲಾಂಚ್ ಅಷ್ಟೇ ಬರೋದು ಇವರಿಗೆ. ಎನ್ಹ್ಯಾನ್ಸಿಂಗ್ ಮಾರ್ಕೆಟ್ ಆಕ್ಸೆಸ್ ಫಾರ್ ವುಮೆನ್ SHG ಏನು ಹೊಸದಿದೆ? ಫೆಸಿಲಿಟೇಟಿಂಗ್ ಪಾರ್ಟಿಸಿಪೇಷನ್ ವುಮೆನ್ ಇನ್ ವರ್ಕ್ ಫೋರ್ಸ್ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಹೆಚ್ಚು ಸಂಖ್ಯೆಯಲ್ಲಿ ಮಹಿಳೆಯರು ವರ್ಕ್ ಫೋರ್ಸ್ನಲ್ಲಿ ಕೆಲಸ ಮಾಡಬೇಕು. ಕನ್ಸ್ಟ್ರಕ್ಟಿಂಗ್ ಆ್ಯಂಡ್ ಮೇಂಟೈನಿಂಗ್ ಪಬ್ಲಿಕ್ ಟಾಯ್ಲೆಟ್ಸ್ ಫಾರ್ ವುಮೆನ್, ಇದು ಕೂಡ ನಾವು ನೈರ್ಮಲ್ಯ ಯೋಜನೆ ನಾನು ಬಂದ ಮೇಲೆ ಗ್ರಾಮೀಣ ಮಟ್ಟದಲ್ಲಿ ಪ್ರಾರಂಭ ಆಗಿದೆ. ಮತ್ತು ಬೇರೆ ಬೇರೆದು ಎಕ್ಸ್ಪ್ಯಾಂಡಿಂಗ್ ಶಕ್ತಿ ಡೆಸ್ಕ್ಸ್ ಅಂತ ಹೇಳ್ತಾ ಇದ್ದಾರೆ. ಸ್ಟ್ರೆಂಥನಿಂಗ್ ಎಮರ್ಜೆನ್ಸಿ ಹೆಲ್ಪ್ ಲೈನ್ ಟು 112 ಅಂತ ಹೇಳ್ತಾ ಇದ್ದಾರೆ. ತಮಗೆ ನೆನಪಿದ್ರೆ ಇದೇ ಮೋದಿಯವರು ಒಂದು ಘೋಷಣೆ ಇತ್ತು, ಬಹುತ್ ಹುವಾ ನಾರಿ ಪೇ ಅತ್ಯಾಚಾರ ಅಬ್ ಕಿ ಬಾರ್ ಮೋದಿ ಸರ್ಕಾರ. ನೆನಪಿದ್ಯಾ? ಹೆಚ್ಚಿನ ಅತ್ಯಾಚಾರ ಎಲ್ಲಾಗ್ತಾ ಇದೆ ಗೊತ್ತಾ? ಗುಜರಾತ್ನಲ್ಲಿ. ಎವ್ರಿ ಡೇ 6 women ಆರ್ ರೇಪ್ಡ್ ಇನ್ ಗುಜರಾತ್. ಅದ್ರ ಬಗ್ಗೆ ಏನಾದರೂ ಮಾತಾಡಿದಾರೆ? ಇವರೇ ತಾನೇ ಇದ್ದಿದ್ರು ಚೀಫ್ ಮಿನಿಸ್ಟರು. ಕಳೆದ 20-25 ವರ್ಷದಿಂದ BJP ಸರ್ಕಾರನೇ ಇದೆ. ಇದಾ ಗುಜರಾತ್ ಮಾಡಲು? ಇದಾ ನಾರಿ ಶಕ್ತಿ ಮಾಡ್ತಾ ಇರತ್ತಾವು? ಆಮೇಲೆ ನೀವು ನಿಮ್ಮ ಪಾರ್ಟ್ನರ್ ಯಾರಿದ್ದಾರೆ ಇವಾಗ JDSನವರು, ಮಾನ್ಯ ಕುಮಾರಸ್ವಾಮಿ ಅವರು, ಹೆಣ್ಮಕ್ಳು ತಪ್ಪದಾರಿ ಹಿಡ್ದಿದ್ದಾರೆ ಅಂತ ಹೇಳ್ತಾರಲ್ಲ, ಇದಕ್ಕೇನು ಹೇಳ್ತಾರೆ ಮೋದಿ ಅವರು? ವಿಜೇಂದ್ರ ಅವ್ರು ಏನು ಹೇಳ್ತಾರೆ? ಅಶೋಕಣ್ಣ ಏನು ಹೇಳ್ತಾರೆ? ಈ ಗ್ಯಾರಂಟಿಗಳನ್ನ ಕೊಟ್ಟು ಗೃಹಲಕ್ಷ್ಮಿ ಯೋಜನೆ, ಗೃಹ ಜ್ಯೋತಿ ಯೋಜನೆ, ಶಕ್ತಿ ಯೋಜನೆ, ಒಂದು ಕುಟುಂಬ ನಡೆಸಲಿಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಕ್ಕೆ ಕುಮಾರಸ್ವಾಮಿ ಅವರು ಗ್ರಾಮೀಣ ಪ್ರದೇಶದಲ್ಲಿ ಮಹಿಳೆಯರು ತಪ್ಪದಾರಿ ಹಿಡಿದಿದ್ದಾರೆ. ಏನರ್ಥ? ಅವ್ರು ಸ್ಪಷ್ಟೀಕರಣ ಕೊಡಬೇಕು. ಏನರ್ಥ ಇದು? ಆಮೇಲೆ ಮೋದಿ ಅವರು ದೊಡ್ಡ ದೊಡ್ಡದಾಗಿ ಹೇಳ್ತಾರಲ್ಲ, ಗೃಹ ಜ್ಯೋತಿ ಸರಿ ಇಲ್ಲ, BJP ಅವರು ಎಲ್ಲ ಮೈಕ್ ಸಿಕ್ಕಿದ್ರೆ ಸಾಕು ಗ್ಯಾರಂಟಿಗಳ ವಿರುದ್ಧ ಮಾತಾಡೋದು ಹ್ಯಾಬಿಟ್ ಆಗ್ಬಿಟ್ಟಿದೆ, ಚಟ ಆಗ್ಬಿಟ್ಟಿದೆ BJP ಅವರಿಗೆ. ಆಯ್ತ್ರಿ, ಇದು ಬಿಟ್ಟಿ ಭಾಗ್ಯ ಅನ್ನೋರು ಮಧ್ಯಪ್ರದೇಶನಲ್ಲಿ ಲಾಡ್ಲಿ ಬೇನ ಯಾಕೆ ಕೊಟ್ಟಿದ್ದೀರಾ ನೀವು? ಲಾಡ್ಲಿ ಬೇನ ಯೋಜನೆ ಕೊಟ್ಟಿಲ್ವಾ ನೀವಲ್ಲಿ? ನವೆಂಬರ್ 2023ದಿಂದ 1750 ರೂಪಾಯಿ ಸೇಮ್ ಗೃಹಲಕ್ಷ್ಮಿ ಯೋಜನೆ ಆದ್ಮೇಲೆ ಅದನ್ನೇ ಕಾಪಿ ಪೇಸ್ಟ್ ಮಾಡಿ ಅಲ್ಲಿ ಹಾಕಿ ಎಲೆಕ್ಷನ್ ಗೆದ್ದಿಲ್ವಾ ನೀವು? ಶಿವರಾಜ್ ಸಿಂಗ್ ಅವ್ರು ಬಂದು ಹೇಳಿಲ್ವಾ, ಇಲ್ಲ ಲಾಡ್ಲಿ ಬೇನ ಇಂದಾನೆ ನಮ್ಗೆ ಸ್ವಲ್ಪ ಶ್ರೀರಕ್ಷೆ ಆಯ್ತು, ಇದ್ರೆ ನಾವು ಮುಳುಗ್ತಾ ಇದ್ವಿ ಅಂತ BJP ಅವ್ರು ಮಧ್ಯಪ್ರದೇಶನಲ್ಲಿ ಹೇಳಿಲ್ವಾ? ಅದು ಬಿಟ್ಟಿ ಭಾಗ್ಯ ಅಲ್ವಾ? ಗರೀಬ್ ಕಲ್ಯಾಣ ಯೋಜನೆ ಬಿಟ್ಟಿ ಭಾಗ್ಯ ಅಲ್ವಾ? ನೀವು ಮಾಡಿದ್ರೆ ಗರೀಬ್ ಕಲ್ಯಾಣ, ಕಾಂಗ್ರೆಸ್ ಪಾರ್ಟಿಯವ್ರು ಮಾಡಿದ್ರೆ ಬಿಟ್ಟಿ ಭಾಗ್ಯ. ಕುಮಾರಸ್ವಾಮಿ ಅವರಿಗೆ ಮತ್ತೆ BJP ಅವರಿಗೆ ಹೋಗಿ ಗ್ರಾಮೀಣ ಪ್ರದೇಶದಲ್ಲಿ ಇದು ನೋಡಕ್ ಬನ್ನಿ. ವೆಸ್ಟ್ ಎಂಡಲ್ಲಿ ಇದ್ರೆ, ತೋಟಗಳಲ್ಲಿದ್ದರೆ ಜನರ ಸಮಸ್ಯೆಗಳಿಗೆ ಪರಿಹಾರ ಸಿಗೋದಿಲ್ಲ, ಸಮಸ್ಯೆ ಏನಿದೆ ಅಂತ ಗೊತ್ತಾಗೋದಿಲ್ಲ. ಹೆಣ್ಮಕ್ಳ ಬಗ್ಗೆ ಇಷ್ಟು ಅಸಹ್ಯವಾಗಿ ಮಾತಾಡೋದು ಎಷ್ಟು ಸರಿ ಒಬ್ಬ ಮಾಜಿ ಮುಖ್ಯಮಂತ್ರಿಗಳಿಗೆ? ಏನು ತಪ್ಪದಾರಿ ಅಂದರೆ ಮೀನಿಂಗ್ ಆ್ಯಂಡ್ ಡೆಫಿನಿಷನ್ ಏನು ಹೇಳಿ? ಹೆಣ್ಮಕ್ಳಿಗೆ ಮನೆ ನಡೆಸೋದು ಎಷ್ಟು ಕಷ್ಟ ಆಗಿದೆ ಮೋದಿ ಸರ್ಕಾರದಲ್ಲಿ ಗೊತ್ತಾಗಿದೆ ಅವರಿಗೆ? ಏನು ಇವರು ಮೋದಿ ಮಾಸ್ಟರ್ ಸ್ಟ್ರೋಕ್ ಮೇಲೆ ಮಾಸ್ಟರ್ ಸ್ಟ್ರೋಕ್ ಕೊಟ್ರಲ್ಲ, ಡಿಮಾನಿಟೈಸೇಷನ್ನು, ನಿಮ್ಮ ಕರೋನಾ ಸಂದರ್ಭದಲ್ಲಿ ಅವೈಜ್ಞಾನಿಕವಾಗಿ ಲಾಕ್ಡೌನು, ಆದಾಯದಲ್ಲಿ ಕಡಿತ, ನಿರುದ್ಯೋಗದಲ್ಲಿ ಹೆಚ್ಚಳ, ಬೆಲೆ ಏರಿಕೆ, ಆರ್ಥಿಕ ಅಸಮಾನತೆ, ಇವೆಲ್ಲ ಇಲ್ವಾ? ಇದನ್ನ ನಿವಾರಣೆ ಮಾಡಲಿಕ್ಕೆ ನಾವು ಕೊಡ್ತಾ ಇರೋದು ಒಂದು ಕುಟುಂಬಕ್ಕೆ ಆರ್ಥಿಕ ಸ್ಥಿರತೆ ಇರಲಿ, ಕುಟುಂಬಕ್ಕೆ ಒಂದು ಆದಾಯ ಆಗಲಿ. ಈಗ ಏನ್ ಮಾಡ್ತಾ ಇದಾರೆ? 2,000 ರೂಪಾಯಿ ಮಹಿಳೆಯವ್ರು ಏನ್ ಬಂಗಾರ ಖರೀದಿ ಮಾಡ್ತಾ ಇದಾರಾ? ಏನ್ ಖರೀದಿ ಮಾಡ್ತಾ ಇದ್ದಾರೆ? ಅವ್ರ ಮಕ್ಳಿಗೆ ಟ್ಯೂಷನ್ ಕಳಿಸ್ತಾ ಇದ್ದಾರೆ, ಅವ್ರ ಮಕ್ಕಳಿಗೆ ಪೌಷ್ಟಿಕ ಆಹಾರ ಕೊಡಿಸ್ತಾ ಇದ್ದಾರೆ, ಅವ್ರ ಮಕ್ಕಳು ಸ್ಕೂಲ್ ಫೀಸ್ ಕಟ್ತಾ ಇದ್ದಾರೆ.
ಇವೆಲ್ಲ ಏನು ಶಕ್ತಿ ಯೋಜನೆ ಇರ್ಬೋದು, ನಿಮ್ ಗೃಹ ಜ್ಯೋತಿ ಯೋಜನೆ ಇರ್ಬೋದು, ಗೃಹಲಕ್ಷ್ಮಿ ಯೋಜನೆ ಇರ್ಬೋದು, ಇದರಿಂದ ಏನ್ ಉಳಿತಾ ಇದೆ ಅಲ್ಲ, ನಿಮ್ ಕಾಲದಲ್ಲಿ ಸಾಲ ಮಾಡಿದಾರಲ್ಲ, EMI ಗಳು ಕಟ್ತಾ ಇದ್ದಾರೆ. ತಪ್ಪು ದಾರಿ ಹಿಡಿಯೋದಂದ್ರೆ ಏನರ್ಥ? ಬಿಜೆಪಿ ಅವರು ಇವತ್ತು ಉತ್ತರ ಕೊಡ್ಬೇಕು. ನೀನ್ ಎಲ್ಲ ಹೇಳ್ತೀನಿ ಆಮೇಲೆ. ಇವರೆಲ್ಲಾನು ಸಮರ್ಥನೆ ಮಾಡ್ಕೋತಾರ್ರಿ. ನಿನ್ನೆ ನಿಮ್ಮ ಇನ್ನೊಬ್ರು ಶಾಸಕರ, ಬೆಳಗಾಂ ಶಾಸಕರು ಇದ್ರಲ್ಲ, ಅಕ್ಕ ತೆಗಬೇಕು ಅಂದ್ರೆ ಎನರ್ಜಿ ಡ್ರಿಂಕ್ ಅಂತೆ. ಹೆಣ್ಮಕ್ಳ ಬಗ್ಗೆ ಹಿಂಗ ಮಾತಾಡೋದು ಬಿಜೆಪಿ ಅವರು. ಏನ್ ಯಾರಾದ್ರೂ ಹೋಗಿ, ಎಲ್ಲರೂ ಗೊತ್ತಲ್ಲ, ಯಾರಾದ್ರೂ ಹೋಗಿ ಒಂದ್ ಪೆಗ್ ಎನರ್ಜಿ ಡ್ರಿಂಕ್ ಕೊಡಿ ಅಂತಾರ? ಏನ್ ಇವ್ರದ್ದು ಭಾಷೆ? ಏನ್ ಇವ್ರ ಮಹಿಳೆಯರು ಮುಖ್ಯವಾಹಿನಿಗೆ ಬರಬಾರ್ದ? ಆರ್ಥಿಕವಾಗಿ ಸಬಲರಾಗಬಾರ್ದ? ಆಫೀಸ್ಗಳಿಗೆ ಹೋಗ್ಬಾರ್ದ? ಶಿಕ್ಷಣ ಪಡಿಬಾರ್ದ? ಏನ್ ಇವ್ರದ್ದು ಆ ಮನಸ್ಥಿತಿ, ಇನ್ನ ಮನುಸ್ಮೃತಿ ಇದೆ. ಆ ಚತುರ್ವರ್ಣದಿಂದ ಇವರೆಲ್ಲ ಬಿಜೆಪಿ ಅವರು, JDS ಹೊರಗೆ ಬಂದಿಲ್ಲ ಅನ್ಸುತ್ತೆ. ಇವತ್ತು ನಾವು ಕೇಳಿಕ್ ಇಚ್ಛಾ ಪಡ್ತಾ ಇದೀವಿ, ಏನಿದು ನಾರಿ ಶಕ್ತಿ ಅಂತ ಹೇಳ್ಬಿಟ್ಟು ಏನ್ ಇದು ಮಾಡ್ತಾ ಇದ್ದೀರಾ? ಇವತ್ತು ಅವ್ರ ಪ್ರಕಾರನೇ गुलबर्गा शहर में पहली बार 5 साल मेंटेनेंस के साथ फार्म हाउस सेल किया जा रहा है। ये जो पीछे आप देख रहे हैं रहमत फार्म हाउस है, इसका वर्क स्टार्ट हो चुका है और बुकिंग भी स्टार्ट हो चुकी है। ज्यादा जानकारी के लिए कांटेक्ट कीजिए भूमि बिल्डर्स एंड डेवलपर्स के मोबाइल नंबर 9972781789। ये आप लोगों को इजी इंस्टॉलमेंट के साथ 5 साल की इजी इंस्टॉलमेंट के साथ सेल किया जा रहा है। गुलबर्गा से ये 10.5 किलोमीटर यानी 10.5 किलोमीटर पर ये फार्म हाउस बनाया जा रहा है। विलेज केरूर, तालुका डिस्ट्रिक्ट गुलबर्गा। कांटेक्ट कीजिए भूमि बिल्डर्स एंड डेवलपर्स।